ಶಿಗ್ಗಾಂವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕಾ ಸರ್ಕಾರಿ ನೌಕರರ ಸಂಘ, ಭಾರತ ಸೇವಾದಳ ಹಾಗೂ ತಾಲೂಕಾ ಹಡಪದ್ ಅಪ್ಪಣ್ಣ ಸಮಾಜ ಸೇವಾ ಸಂಘದ ವತಿಯಿಂದ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಈ ವೇಳೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಭಾರತ್ ಸೇವಾದಳ ಸಮಿತಿ ಶಿಗ್ಗಾಂವಿ ಅಧ್ಯಕ್ಷ ಶಿವಾನಂದ ಮ್ಯಾಗೇರಿ ಮಾತನಾಡಿ, ಪತ್ರಕರ್ತರ ವರದಿ ಸಮಾಜದ ಕನ್ನಡಿ ಇದ್ದಂತೆ. ಅವರು ಸಹಿತ ಸಂಘಟನೆಯಾದಾಗ ಮಾತ್ರ ಅವರ ಹಕ್ಕು ಪಡೆಯಲು ಸಾಧ್ಯವಿದೆ ಎಂದು ತಿಳಿಸಿದರು. ಬಳಿಕ ತಾಲೂಕಾ ನೌಕರರ ಸಂಘ ಅಧ್ಯಕ್ಷ ಅರುಣ್ ಹುಡೇದ್ಗೌಡರ್ ಮಾತನಾಡಿ, ಪತ್ರಕರ್ತರ ಲೇಖನಿಗೆ ಬಹುದೊಡ್ಡ ಹೊಣೆಯಿದೆ. ಓರ್ವ ಜವಾಬ್ದಾರಿ ಪತ್ರಕರ್ತ ದೇಶವನ್ನು ಕಾಯುವ ಸೈನಿಕ ಇದ್ದಂತೆ. ಪತ್ರಕರ್ತರ ವರದಿಯಿಂದ ಜನರ ಮನೋಭಾವನೆ, ವಿಚಾರಗಳು ಬದಲಾಗುತ್ತವೆ. ಪಾರದರ್ಶಕ ವರದಿಯ ಮೂಲಕ ಜನತೆಗೆ ಸತ್ಯಾಂಶ ತಿಳಿಸಿಕೊಡಬೇಕು ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯ ಪರಶುರಾಮ್ ಸತ್ಯಪ್ಪನವರ ಮಾತನಾಡಿ, ಪತ್ರಕರ್ತನಾದವನು ಸತ್ಯ ಸುಳ್ಳುಗಳನ್ನು ಪರಿಶೀಲಿಸಿ ವರದಿಗೆ ಮುಂದಾಗಬೇಕು. ಸಮಾಜದಲ್ಲಿ ಪತ್ರಕರ್ತರಿಗೆ ನಿಂದನೆ ಸಹಜ, ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕಾ ನೌಕರರ ಸಂಘ ಖಜಾಂಚಿ ರಮೇಶ್ ಹರ್ಜಿನ್, ಕಾರ್ಯಾಧ್ಯಕ್ಷ ಶಿವಯೋಗಿ ದೋಟಾಲಿ, ಹಡಪದ್ ಸಮಾಜದ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ್ ಹಡಪದ್, ಪ್ರಕಾಶ್ ಔಂದ್ಕರ್, ಆನಂದ್ ಹಿರೇಗೌಡರ್, ಸಂಜೀವ್ ಪೂಜಾರಿ ಸೇರಿದಂತೆ ನೌಕರರ ಸಂಘದ ಸದಸ್ಯರು, ಭಾರತ ಸೇವಾದಳ ಸಮಿತಿಯ ಸದಸ್ಯರು ಇದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.